ಆತ್ಮೀಯರೇ ನಮಸ್ಕಾರ. ಮನೋವಿಶ್ಲೇಷಣೆಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮನೋಚಿಕಿತ್ಸಾ ತಜ್ಞೆ ಡಾಕ್ಟರ್ ಶುಭಾ ಮಧುಸೂದನ್. ಹುಟ್ಟಿದಾಗಿಂದ ಹದಿಹರೆಯದ ಒಂದು ಲೈಂಗಿಕ ಬೆಳವಣಿಗೆಯ ತನಕ ನಾವು ಕಳೆದೆರಡು ಸಂಚಿಕೆಯಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಈ ಒಂದು 12, 13, 14 ವರ್ಷಗಳವರೆಗೆ ಮಕ್ಕಳ ಒಂದು ಮನಸ್ಸನ್ನು, ಅದರ ಭಾವವನ್ನು, ವರ್ತನೆಯನ್ನು, ವ್ಯಕ್ತಿತ್ವವನ್ನು, ಆಲೋಚನೆಗಳನ್ನು ಹೇಗೆ ಆಕಾರ ಕೊಡುವುದು ಅನ್ನೋದೇ ದೊಡ್ಡ ಸವಾಲಾಗಿಬಿಡುತ್ತೆ. ಶಾಲೆಯಲ್ಲೂ ಸವಾಲು, ಮನೆಯಲ್ಲೂ ಸವಾಲು. ಆಕಾರವನ್ನು ನೀಡ್ತಾ ಅನೇಕ ಟೀಚರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ ಸುಸ್ತಾಗ್ಬಿಡ್ತಾರೆ. ಯಾಕಂದರೆ ಒಂದು ಮಗುವನ್ನು ಬೆಳೆಸೋದು ಅಂದರೆ ಸುಲಭದ ಮಾತಲ್ಲ. ಈ ಹದಿಹರೆಯದಲ್ಲಿ ಅವರಿಗೆ ಪ್ರತ್ಯೇಕ ಆಲೋಚನೆಗಳು ಜೊತೆಗೆ ಸೇರ್ಕೊಂಡ್ಬಿಟ್ರೆ ಅದು ಒಳ್ಳೆ ಮನೆಯಲ್ಲಿ ಒಂದು ಸಂಘರ್ಷಕ್ಕೆ ಹಾದಿ ಮಾಡಿಕೊಡುತ್ತೆ. ಒಂದು ಹಳೆಯ ಕೇಸನ್ನು ನಾನಿಲ್ಲಿ ನೆನಪಿಸ್ಕೊಳ್ತೇನೆ. ಆ ಮಗು ಹೇಳುತ್ತೆ, ಮೇಡಮ್ ನಾನು ಯಾತಕ್ಕೆ ಫಸ್ಟ್ PUC ಓದಬೇಕು ಹೇಳಿ, ನನಗೆ ಬಿಸ್ನೆಸ್ ಮಾಡೋಕ್ಕೆ ಆಸೆ ಇದೆ, ನನಗೆಲ್ಲ ಐಡಿಯಾಗಳು ಇದೆ, ಆದರೆ ನಮ್ಮ ಅಪ್ಪ ನನ್ನ ಮೇಲೆ ಹಣ ಹಾಕಬೇಕು. ಈ ಒಂದು ಫಸ್ಟ್ PUCಗೆ ಸೇರ್ಕೊಳ್ಳೋದ್ರಿಂದ ಏನು ಉಪಯೋಗ ಬರುತ್ತೆ? ನೀನು 10th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ಯಾ? ಮೇಡಮ್ ನಾನು ಏನು ಓದಿಲ್ಲ ಮೇಡಮ್, ಫಸ್ಟ್ ಟೆಸ್ಟ್ ಫೇಲು, ಸೆಕೆಂಡ್ ಟೆಸ್ಟ್ ಫೇಲು, ಮಿಡ್ ಟರ್ಮ್ ಫೇಲು, ಕಡೆಗೆ 2 ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ನಾನು ಫೇಲ್ ಆಗಿದ್ದೇನೆ. ಆದರೆ ಕಡೇ ಒಂದು 20 ದಿನ ನಾನು ಪಟ್ಟು ಹಿಡಿದು ಕೂತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ 75% ಅಂಕಗಳನ್ನು ತೆಗೆದಿದ್ದೀನಿ. ಅದು ICSEನಲ್ಲಿ. ಇವಾಗ ನೀವೇ ಹೇಳಿ, ನಾನು ಯಾಕೆ ತಿರ್ಗಾ ಫಸ್ಟ್ PUCಗೆ ಕಾಲೇಜ್ ಸೇರಿಕೊಳ್ಬೇಕು? ಮನೆಯಲ್ಲಿ ತಾಯಿ, ತಂದೆ, ಅಜ್ಜ, ಅಜ್ಜಿ ವರ್ಸಸ್ ಈ ಮಗು ಎಲ್ಲರಿಗೂ ಜಗಳ. ನಾನು ಇಲ್ಲಿ ನಿಲುವನ್ನು, ಮಾರ್ಗದರ್ಶನವನ್ನು ಕೊಡೋಕ್ಕಾಗಲ್ಲ. ನೀನು ಸೇರ್ಕೊ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಒಂದು ಬಿಸ್ನೆಸ್ ಶುರು ಮಾಡು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನೇನು ಹಣ ಹುಡ್ತಾ ಇಲ್ವಲ್ಲ. ಹಾಗಾಗಿ ಇಲ್ಲಿ ಯಾವ ರೀತಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಗುವಿನ ಮನಸ್ಸನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಒಂದು ಮುಖ್ಯವಾದ ವಿಚಾರ ಆಗುತ್ತೆ. ಯಾವಾಗಲೂ ಪ್ರತಿಯೊಂದು ಸಮಸ್ಯೆಯನ್ನು ಮನೋರೋಗ, ಖಿನ್ನತೆ, ತಲ್ಲಣ, ಆತಂಕ, ಉದ್ವಿಗ್ನತೆ ಈ ಪದಗಳಿಂದ ನಾವು ಡಿಸ್ಕ್ರೈಬ್ ಮಾಡಿ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಚರ್ಚೆನೇ ಮಾಡಲ್ಲ. ಈ ವಿಚಾರದಲ್ಲಿ ನಿಮಗೆ ನಮ್ಮ ಸಂವಾದದಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಪ್ರತಿಕ್ರಿಯೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇಲ್ಲಿ ನಾವು ಮಗುವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊದಲನೇ ವಿಚಾರ ಏನು ಅಂದರೆ, ಶಾಲೆಯಲ್ಲಿ ನಾನು ಕಲಿಯದೆ 75% ಅಂಕಗಳನ್ನು ತೆಗೆದುಕೊಂಡಿದ್ದೀನಿ ಅನ್ನೋದು ಅವನಿಗೆ ಇನ್ನಿಲ್ಲದ ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಸಾಕಪ್ಪ ಸಾಕು, ಶಾಲೆ ಅಂದರೆ ಮಿಲಿಟ್ರಿ ರೆಜಿಮೆಂಟೇಷನ್ ಅಂತ ಅವನು ತಿಳ್ಕೊಂಡು ನನಗೆ ಫ್ರೀಡಮ್ ಬೇಕು, ಸ್ವಾತಂತ್ರ್ಯ ಬೇಕು, ಅದೇ ನನ್ನ ಫ್ಯೂಚರ್, ನನ್ನ ಭವಿಷ್ಯವೇ ಸ್ವಾತಂತ್ರ್ಯ. ನನ್ನ ಫೀಲಿಂಗ್ಸ್ನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೋಡಿ, 3 F ಫ್ಯಾಕ್ಟರ್: ಫೀಲಿಂಗ್ಸ್, ಫ್ಯೂಚರ್, ಫ್ರೀಡಮ್. ನನಗೆ ಕೊಟ್ಟುಬಿಡಿ, ನಾನು ಹೊಟ್ಟೋಗ್ಬಿಡ್ತೀನಿ ಇಲ್ಲಿ ಅಂತ. ಆಮೇಲೆ ಅವರು ಮನೆಯಲ್ಲಿ ಏನೇನು ಅರ್ಥ ಮಾಡ್ಕೊಂಡ್ರೂ ಗೊತ್ತಿಲ್ಲ. ಆದರೆ ಆ ಮಗುವಿಗೆ ಬಿಸ್ನೆಸ್ ಬಗ್ಗೆ ಜ್ಞಾನ ಇದ್ದಿದ್ದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನಿಜವಾಗ್ಲೂ ಇವನು ಬಿಸ್ನೆಸ್ ಮಾಡ್ತಾನ ಅಂತ ಅಂದ್ಕೊಳ್ತಾರೆಯೇ ಹೊರತು, ಡೌಟ್ ಪಡ್ತಾರೆಯೇ ಹೊರತು ಅವನಿಗೆ ಅಲ್ಲೊಂದು ಜ್ಞಾನ ಇದೆ ಅಂತ ತಿಳ್ಕೊಳ್ಳಲ್ಲ. ಅದೇ ಒಂದು ಮಗು ಮ್ಯೂಸಿಕ್ ಫೀಲ್ಡಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಎಲ್ಲ ರೀತಿಯ ಪ್ರಯತ್ನಗಳನ್ನು ತಂದೆ ತಾಯಿ ಮಾಡ್ತಾರೆ. ರಿಯಾಲಿಟಿ ಶೋಗಳಿಗೆ ಕರ್ಕೊಂಡು ಹೋಗ್ತಾರೆ. ಸ್ಪೋರ್ಟ್ಸಲ್ಲಿದ್ದಾನೆ ಅಂದ್ಕೊಳ್ಳಿ, ಅವನನ್ನು ಎಲ್ಲ ರೀತಿಯ ಸ್ಪರ್ಧೆಗಳಿಗೆ ಕರ್ಕೊಂಡು ಹೋಗ್ತಾರೆ. ಆಟೋಟಗಳಲ್ಲಿ ಭಾಗವಹಿಸೋಕ್ಕೆ ಅವನಿಗೆ ಅವಕಾಶ ಮಾಡಿಕೊಡ್ತಾರೆ. ಆದರೆ 15 ವರ್ಷದ ಮಗು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅವನನ್ನು ನಂಬಲ್ಲ. ಈ ಒಂದು ಮನೆಯಲ್ಲಿ ನಡೆಯೋ ಸಂಘರ್ಷ ಏನು ಅಂದರೆ, ಇಲ್ಲಿ ತಂದೆ ತಾಯಿ ಮತ್ತು ಮಗು ಇದು ಜಗಳ ಅಲ್ಲ, ಸೈದ್ಧಾಂತಿಕ ನಿಲುವಿನ ಪ್ರಶ್ನೆ. ಆ ಮಗು ಹೇಳೋದು ಒಂದೇ ಮಾತು: ವಾರನ್ ಬುಫೆ 11 ವರ್ಷಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿ ಗಳಿಸ್ತಾನೆ ಅಂದರೆ ನಾನು 15 ವರ್ಷ ಆದರೂ ನಾನು ಯಾಕೆ ಈ ಪ್ರಯತ್ನಕ್ಕೆ ಕೈ ಹಾಕಬಾರ್ದು? ಈ ಒಂದು ಪ್ರಯತ್ನದಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂದರೆ ಇವ್ರು ಯಾಕೆ ನನ್ನನ್ನು ನಂಬಲ್ಲ? ಈ ರೀತಿಯ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಕೆಲವನ್ನು ನಾವು ಮನೋವೈಜ್ಞಾನಿಕ ವಿಶ್ಲೇಷಣೆಯನ್ನು ಮಾಡುವಾಗ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಜ್ಞಾನ ಅಂತ ಇರುತ್ತೆ. ಆ ಮೂಲ ಜ್ಞಾನಕ್ಕೂ ಮತ್ತು ನಾವು ಕೊಡೋ ಅಂಥ ಶಿಕ್ಷಣಕ್ಕೂ ವ್ಯತ್ಯಾಸ ಇರುತ್ತೆ. ಶಾಲೆಯಲ್ಲಿ ಯಾರು ಹಣ ಹೇಗೆ ಮಾಡಿಕೊಡೋದು ಅಂತ ಹೇಳಲ್ಲ, ಅವರು ಮಾಹಿತಿಗಳನ್ನು ಕೊಡ್ತಾರೆ. ಅದಕ್ಕೆ ನಾನು ಹೋಗಲ್ಲ, ಮಾಹಿತಿನ ನಾನು NIOS ಬರೆದು ನಾನು ಡಿಗ್ರಿ ಪಡ್ಕೊತೀನಿ ಅನ್ನೋ ಆತ್ಮವಿಶ್ವಾಸ ಮಗುಗೆ. ಕಡೆಗೆ ಅದು ಸೇರಿಕೊಳ್ತು, 11, 12ನೇ ಕ್ಲಾಸ್ ಪಾಸ್ ಮಾಡಿಕೊಳ್ತು, ಮುಂದೆ ಅದು ಏನು ಮಾಡಿಕೊಂತು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ಪ್ರಸ್ತಾಪವನ್ನು ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ.
ಯಾವಾಗ ನನ್ನ ಫ್ಯೂಚರ್, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಬರುತ್ತೆ, ಆಗ ಮಕ್ಕಳು ಏನು ಮಾಡ್ತಾರೆ, ಸ್ವಲ್ಪ ವಿಚಲಿತರಾಗಿ ಒಂದು ಪ್ರೀತಿ ಪ್ರೇಮ ಇದಕ್ಕೆ ಬಿದ್ದಾಗ ನಾವು ಅವ್ರನ್ನ ಸಿಕ್ಕಾಪಟ್ಟೆ ಬೈತೀವಿ. ಮೊದಲು ಟ್ಯೂಷನ್ಗೆ ಹೋಗು, ಆಮೇಲೆಲ್ಲ ನೀನು ಓಡಾಡುವಂತೆ ಹುಡುಗಿರಿಂದೆ ಅಂತ ಮಕ್ಕಳಿಗೆ ಬೈತೀವಿ. ಆದರೆ ಹೇ, ಯು ಆರ್ ಇಂಪಾರ್ಟೆಂಟ್, ನೀನು ನಮ್ಮ ದೇಶಕ್ಕೆ, ಸಮಾಜಕ್ಕೆ, ಕುಟುಂಬಕ್ಕೆ ಮುಖ್ಯ ವ್ಯಕ್ತಿ ಕಣೋ ಅಂತ ನಾವು ಯಾವತ್ತೂ ಒಂದು ಉತ್ತೇಜನವಾದ ಮಾತನ್ನು ಮಕ್ಕಳಿಗೆ ಹೇಳಲ್ಲ. ನಿಂಗೆ ಬೇಕಿತ್ತಾ ಇದು, ಅಲ್ಲಿದ್ದಂತೆ ಸಿಗರೇಟ್ ಸೇದ್ಕೊಂಡು, ಏನು ಅವಳು ಮುಂದೆ ಸಿಗರೇಟ್ ಸೇದ್ಬಿಟ್ರೆ ನೀನೇನು ದೊಡ್ಡ ಹೀರೋನಾ, ಈ ಥರ ಎಲ್ಲ ಮಕ್ಳಿಗೆ ಮಾತಾಡ್ತೀವಿ. ದಯವಿಟ್ಟು ಮಕ್ಕಳನ್ನ ಕಂಡಮ್ ಮಾಡಿಬಿಡಿ. ಹೌದು, ಅವ್ನು ಸಿಗರೇಟ್ ಸೇದ್ತಾ ಇದ್ದಾನೆ, ಹುಡುಗಿ ಹಿಂದೆ ಬಿದ್ದಿದ್ದಾನೆ, ಟ್ಯೂಷನಿಗೆ ಸರಿಯಾಗಿ ಹೋಗ್ತಾ ಇಲ್ಲ, ಓದ್ತಾ ಇಲ್ಲ, ಆ ಮಗುವನ್ನು ವಾಪಸ್ ದಾರಿಗೆ ತಗೊಂಡು ಬರಬೇಕು ಅನ್ನೋ ಒಂದು ಸಂಗತಿ ಇದೆಯಲ್ಲ, ಅದರಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾನು ಯಾವ ಫೀಲ್ಡಲ್ಲಿ ಮುಂದೆ ಬರಬೇಕು ಅಂತ ಅವನಿಗೆ ಗೊತ್ತಿರಲ್ಲ. ಈ ಗೊಂದಲದಿಂದ ಮಕ್ಕಳು ಪ್ರೀತಿ, ಪ್ರೇಮ, ಸ್ನೇಹ ಅಂತ ಸಮಯವನ್ನು ಹಾಳು ಮಾಡ್ಕೊತಾ ಇರುತ್ತೆ. ಮತ್ತು ವೈಯಕ್ತಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಮತ್ತು ದೇಶದ ಮೌಲ್ಯಗಳ ಬಗ್ಗೆ ನಮಗೆ ಐಡಿಯಾನೇ ಇಲ್ಲ. ನೋಡಿ, ಹಳೆಯ ಕಾಲದಲ್ಲಿ ಮನೋಜ್ ಕುಮಾರ್ ಇತ್ತೀಚೆಗೆ ತೀರ್ಕೊಂಡ್ಬಿಟ್ರಲ್ಲ, ಏ ಮೇರೆ ದೇಶಕ್ಕೆ ಧರ್ತಿ ಸೋನಾ ಉಗ್ಲೆ ಉಗ್ಲೆ ಹೀರೆ ಮೋತಿ ಅಂತ ಹಾಡ್ತಾ ಇದ್ರೆ ಮೈ ನವಿರೇಳ್ತಾ ಇತ್ತು. ಇದು ನನ್ನ ಭೂಮಿ, ನನ್ನ ಒಂದು ಜಲ, ನನ್ನ ಭಾಷೆ, ಹೀಗೆಲ್ಲ ಒಂದು ಆತ್ಮವಿಶ್ವಾಸ ಮತ್ತು ಐಡೆಂಟಿಟಿ ಬರ್ತಾಯಿತ್ತು. ಆದರೆ ಇವತ್ತು ನಾವು ಕಳೆದೋಗ್ಬಿಟ್ಟಿದ್ದೀವಿ. ಸಮಾಜದಲ್ಲಿ ನೋಡಿ, ನಾವು ರೀಲ್ಸ್ ಮಾಡೋದ್ರಲ್ಲಿ ನಿರತರಾಗಿದ್ದೀವಿ. ಟಿಕ್ಟಾಕ್ ವಿಡಿಯೋ, ಚೈನಾದಲ್ಲಿ ಬರೀ ವೈಜ್ಞಾನಿಕ ವಿಚಾರಗಳನ್ನು ಮಾತ್ರ ಮಕ್ಕಳು ಹಂಚ್ಕೊಳ್ಬೇಕು ಅಂತ ಮಕ್ಕಳಿಗೆ ಅವರು ಟಿಕ್ಟಾಕ್ ವಿಡಿಯೋನಲ್ಲಿ ತಾಕೀತು ಮಾಡಿದರು, ಕಾನೂನಿತ್ತು. ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಗಂಡು ಹೆಣ್ಣು ಪಾರ್ಕಿಗೆ ಹೋಗ್ತಾರೆ, ಯಾವುದೋ ಒಂದು ಹಾಡಿಗೆ, ಕಚ್ಚಾ ಬಾದಾಮ್ ಅನ್ನೋ ಹಾಡಿಗೆ ಅವರು ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರಬೇಕು. ಇದಕ್ಕಾಗಿ ನಾವು ನಮ್ಮ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊತಾ ಇದ್ದೀವಿ. ಸಮಾಜದಲ್ಲಿ ಏನು ನಡೆಯುತ್ತೋ ಅದೇ ಟ್ರೆಂಡಿಂಗ್ ಅಂತ ತಿಳ್ಕೊಂಡು ನಾವು ಓಡದೇ ಇದ್ದರೆ ವಿಡಿಯೋನ ಬಹಳ ಹೆದರ್ಕೊಂಡ್ಬಿಡ್ತೀವಿ. ಮೌಲ್ಯ ಇಲ್ಲಿ ಕಡಿಮೆ ಆಗ್ತಾ ಇದೆ. ಕುಟುಂಬ ತಗೊಳ್ಳಿ, ಇಲ್ಲಿ ಪೇರೆಂಟ್ಸು ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಒಂದು 40 ವರ್ಷಕ್ಕೆ ಬಂದಾಗ ಹದಿಹರೆಯದ ಮಗು ಮನೇಲಿದ್ದರೆ ಇಬ್ಬರಿಗೂ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಹಾಗಾಗಿ ಅಲ್ಲಿ ತಾಯಿಗೆ ಸಿಟ್ಟುಕೋಪ ಜಾಸ್ತಿ, ಮಗುಗೂ ಸಿಟ್ಟುಕೋಪ ಜಾಸ್ತಿ. ಈ ಮಧ್ಯದಲ್ಲಿ ತಂದೆ ಇನ್ಯಾವುದೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರಲ್ಲಿ ತೊಡ್ಕೊಂಡ್ಬಿಟ್ಟಿರ್ತಾನೆ, ಅಥವಾ ತಾಯಿನೇ ತೊಡ್ಕೊಂಡಿರ್ಬೋದು. ಇದೆಲ್ಲ ಸೇರ್ಕೊಂಡು ಏನಾಗುತ್ತೆ, ಹದಿಹರೆಯದವರ ಮನಸ್ಸಿನ ಆ ಒಂದು ಆಕಾರ ಕೊಡೋ ಅಂಥ ಒಂದು ಸಂದರ್ಭ ಏನಿದೆ, ಅದರ ಗೊಂದಲಮಯವಾಗಿ ಕೌಟುಂಬಿಕ ಮೌಲ್ಯಗಳು ನಮಗೆ ಇದ್ರೂ ಮೌಲ್ಯಗಳು ಕಾಣಿಸ್ತಾ ಇಲ್ಲ. ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳ್ತಾನೆ ಅಂದರೆ, ಮೊದಲು ಮನುಷ್ಯನ ಒಂದು ವರ್ತನೆ ಏನಿದೆ ಅಂದರೆ, ಮೊದಲು ಪ್ಲೆಷರ್ ಸೀಕಿಂಗ್, ನಮಗೆ ಬೇಗ ಸುಖ ಸಿಕ್ಬಿಡಬೇಕು. ಅಲ್ಲಿ ಐಸ್ ಕ್ರೀಮ್ ನೋಡಿದ್ನ ತಕ್ಷಣ ತಿಂದುಬಿಡಬೇಕು. ಒಂದು ಐಸ್ ಕ್ರೀಮ್ ತಿನ್ನೋದ್ರಿಂದ ಹಿಡಿದು ನಾನು ಜನಪ್ರಿಯತೆ ಹೊಂದಬೇಕು ಅನ್ನುವಂಥ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಆಫ್ ಎ ನೀಡ್, ಇದರಲ್ಲಿ ನಾವು ನಮ್ಮ ಒಂದು ಆಲೋಚನೆಯನ್ನು ತೊಡಗಿಸ್ಕೊಳ್ತೀವಿ. ಈ ಇನ್ಸ್ಟೆಂಟ್ ಒಂದು ಮ್ಯಾಗಿ ಮಾಡ್ದಂಗೆ ಅಥವಾ ಒಂದು ಇನ್ಸ್ಟೆಂಟ್ ಕಾಫಿ ಕುಡ್ದಂಗಲ್ಲ ಜೀವನ. ಮಕ್ಕಳು ಹೇಗೆ ಹಾಳಾಗ್ತಾರೆ ಅಂದರೆ, ಈ ಒಂದು ಮೌಲ್ಯಗಳನ್ನು ನಾವು ಸೇರ್ಪಡೆ ಮಾಡ್ದಲೇ ಅವರ ಮಿದುಳಿನ ಮೇಲೆ ಯಾವ ರೀತಿಯಾದ ಕಂಟೆಂಟನ್ನು ನಾವು ಕೊಡ್ತಾ ಇದ್ದೀವಿ, ಇದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಇರೋದು ಗಂಡು ಹೆಣ್ಣು ಪ್ರೀತಿ ಪ್ರಣಯದ ಒಂದು ಸರಕ್ಕೆ ಹೊರತು ಇನ್ಯಾವುದೂ ಅಲ್ಲ. ಇತ್ತೀಚೆಗಂತಕ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದು ಸಿನಿಮಾಕ್ಕೂ ಬಂದ್ಬಿಟ್ಟಿದೆ. ಅಲ್ಲಿ ಹೀರೋ ಹೀರೋಯಿನ್ ಮತ್ತು ಇನ್ನೊಬ್ಬರು. ಇಲ್ಲಿ ಭಾವನಾತ್ಮಕದಿಂದ ಹೆಚ್ಚಾಗಿ ಶಾರೀರಿಕ ಸಂಬಂಧಗಳನ್ನು ಅವರು ವೈಭವೀಕರಿಸ್ತಾ ಇದ್ದಾರೆ. ಇದನ್ನು ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಡಿಸ್ಟಾರ್ಷನ್, ಬೌದ್ಧಿಕ ಬೆಳವಣಿಗೆಯಲ್ಲಿ ನಾವು ಮಾಡುತ್ತಿರುವ ವೈಪರೀತ್ಯಗಳನ್ನು ನಾವು ಮಾತಾಡ್ತಾನೆ ಇಲ್ಲ. ಮಕ್ಕಳಿಗೆ ಅಥವಾ ಹದಿಹರೆಯದವರಿಗೆ ಒಂದು ಪಾರ್ಕ್ ಇಲ್ಲ, ಅಥವಾ ಸಿನಿಮಾಗಳಿಲ್ಲ, ಅಥವಾ ಯಾವುದೇ ಒಂದು ವೈಜ್ಞಾನಿಕ ಒಂದು ಸೆಂಟರ್ಗಳಿಲ್ಲ. ಹೀಗಾಗಿ ಆದರೂ ಮಕ್ಕಳು ಮುಂದೆ ಬಂದುಬಿಡಬೇಕು, ಓದ್ಬಿಡಬೇಕು. ಪುಸ್ತಕದ ಬದನೆಕಾಯಿ ಅಂದ್ಬಿಟ್ಟು ಮಕ್ಕಳು ಎಷ್ಟೋ ಸತಿ ಪುಸ್ತಕ ಬಿಸಾಕ್ಬಿಟ್ಟು ಕಡೆ ಕಾಲದಲ್ಲಿ ಮಾತ್ರ ಓದ್ಬಿಟ್ಟು ನಾನು ಪಾಸಾಗಿದ್ದೀನಿ, ಮೇಷ್ಟ್ರಿಗೆ ತೊಂದರೆ ಕೊಟ್ಟೆ ಅನ್ನೋವಂಥ ಒಂದು ವಿಚಾರದಲ್ಲಿ ಇದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ಈ ಪ್ರೀತಿ, ಪ್ರೇಮ, ಪ್ರಣಯ ಇದೆಲ್ಲ ಬರೋಕ್ಕೆ ಕಾರಣ ನಮ್ಮಲ್ಲಿ ರಾಷ್ಟ್ರೀಯ ಮೌಲ್ಯಗಳು ಕಡಿಮೆ ಆಗಿದೆ, ಸಾಮಾಜಿಕ ಮೌಲ್ಯಗಳು ಕಡಿಮೆ ಆಗಿದೆ, ಕೌಟುಂಬಿಕ ಮೌಲ್ಯಗಳನ್ನು ನಾವು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಆಗಲಿ ಸಮಾಜ ಆಗಲಿ ಮಕ್ಕಳಿಗೆ ಒಂದು ಹೋಗೋಕ್ಕೆ ಒಂದು ಒಳ್ಳೆಯ ಜಾಗಗಳಿಲ್ಲ. ಮಾಲಲ್ಲಿ ತಿರುಗೋದೇ ಒಂದು ಟೈಮ್ ಪಾಸ್ ಅಂತ ತಿಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ
ಸ್ನೇಹಿತರೆ, ಮೊಟ್ಟ ಮೊದಲು ನಾವು ಮಕ್ಕಳ ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡೋದು ಕಲಿಬೇಕು. ನೀನು ಪ್ರೀತಿ, ಪ್ರೇಮ, ಪ್ರಣಯಕ್ಕೆ ಯಾಕೆ ಬೀಳ್ತಾ ಇದೆಯಾ, ನಿನ್ನ ಮುಂದಿನ ಫ್ಯೂಚರ್ ಬಗ್ಗೆ ಭಯ ಏನು ಅಂತ ನಾವು ಅವರಿಗೆ ತಿಳಿಸಿ ಹೇಳಬೇಕು. ಇಲ್ಲ ಅಂತಂದರೆ ನನ್ನ ವ್ಯಕ್ತಿತ್ವದಲ್ಲಿನ ಆತ್ಮವಿಶ್ವಾಸ ಈ ರಿಲೇಷನ್ಶಿಪ್ ಕಳ್ಕೊಂಡಿದ್ದರ ಪರಿಣಾಮವಾಗಿ ಬ್ರೇಕಪ್ಸ್ಗಳನ್ನ ಹಿಡ್ಕೊಂಡು ಮಕ್ಕಳು ಬರ್ತಾ ಇದ್ದಾರೆ. ಹಾಗಾಗಿ ಈ ಬ್ರೇಕಪ್ಪೇ ನಿನ್ನ ಆತ್ಮವಿಶ್ವಾಸದ ಒಂದು ಮಾನದಂಡ ಆಗಿರಬಾರ್ದು. ಪರವಾಗಿಲ್ಲ, ನೀನು ಪ್ರೀತಿ ಮಾಡಿದೆಯಾ, ತಪ್ಪೇನಿಲ್ಲ. ನಿನಗೆ ಗೊತ್ತು ಗುರಿ ಇರಲಿಲ್ಲ, ನನ್ನ ದೇಶ ಯಾವುದು, ನೆಲ ಯಾವುದು, ಜಲ ಯಾವುದು, ನನ್ನ ಕುಟುಂಬ ಯಾವುದು, ಭಾಷೆ ಯಾವುದು ಗೊತ್ತಿರಲಿಲ್ಲ. ನಿನಗೆ ಗೊತ್ತಿದ್ದಿದ್ದು ಒಂದೇ ಭಾಷೆ, ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್. ಹಾಗಾಗಿ ಈ ಹಾರ್ಮೋನುಗಳ ಒಂದು ಚಲನದಿಂದ ನೀನು ಪ್ರೀತಿ ಪ್ರೇಮಕ್ಕೆ ಬಿದ್ದಿದೆಯಾ, ಇದು ಮೌಲಿಕ ಅಧಃಪತನವಲ್ಲ ಅಂತ ಹೇಳ್ತಾ ಅವರಿಗೆ ಕಾನ್ಫಿಡೆನ್ಸ್ ಕೊಡ್ತಾ, ನಾವು ಪಾರ್ಕ್ಗಳಲ್ಲಿ ಇವಾಗ ಕ್ಲಾಸ್ ರೂಮ್ಗಿಂತ ಪಾರ್ಕ್ಗಳಲ್ಲಿ ಮಕ್ಕಳು ಜಾಸ್ತಿ ಇದ್ದಾರಲ್ಲ, ಅವ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತ ಸಹಚಿಂತನೆ ಮಾಡಬೇಕಾದ ಸಮಯ ಇದು. ಮಕ್ಕಳನ್ನ ಬೈಯೋ ಸಮಯ ಅಲ್ಲ. ಹಾಗಾಗಿ ಇದು ಒಂದು ಸಾಮಾಜಿಕ ಜವಾಬ್ದಾರಿ ಅಂದ್ಕೊಳ್ತಾ ನಿಮ್ಮ ಒಂದು ಅನಿಸಿಕೆಗಳನ್ನು, ಮಕ್ಕಳನ್ನು ಒಂದು ಶೇಪ್ ಕೊಡೋ, ಆಕಾರ ಕೊಡೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟಲ್ಲಿ ನಮೂದಿಸಿ ಎಂದು ಕೇಳ್ಕೊಳ್ತಾ ಇಲ್ಲಿಗೆ ವಿರಾಮವನ್ನು ಬಯಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.